ಗುಡ್ ಈವ್ನಿಂಗ್, ಹೇಗಿದ್ದೀರಿ? ಇವತ್ತು ಒಂದು ವಿಶೇಷವಾದ ಸಂಚಿಕೆ. ನಮಗೆ ಗೊತ್ತಿದೆ ಯು ಪಿ ಎಸ್ ಸಿ ಮಾಡಬೇಕಾದ್ರೆ ಎನರ್ಜೈಸ್ಡ್ ಟೈಮ್ ಮ್ಯಾನೇಜ್ಮೆಂಟನ್ನು ಕೀಪ್ ಮಾಡಬೇಕು ಅಂತ. ಯಾವತ್ತೇ ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇದ್ದವರಿಗೆ ಕೇಳುವಂಥದ್ದು ಅನಿವಾರ್ಯ. ಯು ಪಿ ಎಸ್ ಸಿ ಅನ್ನೋದು ಒಂದು ಬಾಲ್ ಗೇಮ್ ನಿಜ, ಎಕ್ಸಾಮಿನೇಷನ್ ಪ್ರಾಸ್ಪಾರಿಟಿ ನಿಜ. ಅದನ್ನು ಯಾವ ರೀತಿ ನಾವು ತೊಗೊಂಡು ಹೋಗಬೇಕು ಅನ್ನುವಂಥದ್ದನ್ನು ಅವರ ಹತ್ರ ಕೇಳಿದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ತಾತ್ಪರ್ಯ. ಸೊ ಈಗ ನಾನು ಇವತ್ತು ಒಂದು ವಿಶೇಷ ಒಂದು ಡೆಲಿಗೇಷನ್ ಜೊತೆ ಇದ್ದೀವಿ. ಅವರು ಅನುಷಾ ಮಂಜುನಾಥ್ ಅಂತ. ಆ್ಯಂಡ್ ಐ ವಾಂಟೆಡ್ ಟು ಕನ್ವೆ ಅನುಷಾ ಮಂಜುನಾಥ್ ನನ್ನ ಒಂದು ಬ್ಯಾಚ್ಮೇಟ್, ಮಾಸ್ಟರ್ ಆಫ್ ಟೆಕ್ನಾಲಜಿ ಇನ್ ಜಯಚಾಮರಾಜೇಂದ್ರ ಕಾಲೇಜ್. ವಿ ಬೋತ್ ಆರ್ ಸ್ಟಡೀಡ್ ಇನ್ IEM, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಹಾಗೆ ಮೈ ಫ್ರೆಂಡ್ ಕೂಡ. ಸೊ ಥ್ಯಾಂಕ್ ಯು ಅನುಷಾ, ಇವತ್ತು ಬಂದಿದ್ದೀರಿ. ಈಗ ನನಗೆ ನಿಮ್ಮ ಇನ್ಸೈಟ್ ಏನಿತ್ತು, ನಿಮ್ಮ ಒಂದು ಮೈಂಡ್ಫುಲ್ನೆಸ್ ಏನಿತ್ತು, ಥಾಟ್ಸ್ ಏನಿತ್ತು ಅನ್ನೋದು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ಬೇಕು. ಓವರ್ ಟು ಯು ಅನುಷಾ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಮೈ ನೇಮ್ ಈಸ್ ಅನುಷಾ ಫ್ರಮ್ ಮೈಸೂರು. ಆ್ಯಸ್ ಈ ಟೋಲ್ಡ್, ನಾನು ಇವರು ಒಟ್ಟಿಗೆ M.Tech ಮಾಡಿದ್ದು ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ. ಸೊ ನಮ್ಮದು ಬಂದು ಲೈಕ್ ನಾವು ಓದಿರೋ ಬ್ರ್ಯಾಂಚ್ ಬೇರೆ. ಸೊ ನಾವು ಮಾಡ್ತಾ ಇರೋದು ನಾವು ಓದ್ತಾ ಇರೋದು IAS UPSCಗೆಲ್ಲ ಓದ್ತಾ ಇರೋದು ಸಿಲೆಬಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅವರ್ ಕೋರ್. ಸೊ ನಮ್ಗೆ ಹೆಂಗಾಗುತ್ತೆ ಅಂತ ಹೇಳಿದರೆ, ಆ್ಯಸ್ ಯು ಆಲ್ ಪೀಪಲ್ ನೋ ದಟ್ ಇವಾಗ ನೀವು ಅದೇ ಬ್ರಾಂಚಿಂದ ಆರ್ಟ್ಸಿಂದ ಬಂದಿದ್ದರೆ ಯು ಪೀಪಲ್ ಹ್ಯಾವ್ ಗೆಟ್ ದ ಐಡಿಯಾ ಅಬೌಟ್ ದಟ್. ಏನು ಎಕನಾಮಿಕ್ಸ್ ಅಂತ ಅಂದರೆ ಏನು, ಆರ್ಟ್ಸ್ ಅಂತ ಅಂದರೆ ಏನು, ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ್ಯಾಟ್. ಬಟ್ ನಮ್ದು ಏನಾಗಿರುತ್ತೆ ಅಂತಂದರೆ ವಿ ಆರ್ ಫ್ರಮ್ ಅ ಕೋರ್ ಬ್ರಾಂಚ್. ಇಟ್ ವಿಲ್ ಬಿ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಇವಾಗ ನಮಗೆ ಒಂದು ಜಿಯೋಗ್ರಫಿ ಎಲ್ಲ ನಾವು ಕಾಲೇಜಲ್ಲೆಲ್ಲ ಓದಿರ್ತೀವಿ. ಸೊ ಅದೇ ಅಷ್ಟು ನಮಗೆ ಡಿಫಿಕಲ್ಟ್ ಅನಿಸಲ್ಲ. ಇವಾಗ ಕರೆಂಟ್ ಅಫೈರ್ಸ್ನೆಲ್ಲನೂ ನಾವು ಮ್ಯಾನೇಜ್ ಮಾಡಬೇಕು, ಎಲ್ಲ GS ಸಬ್ಜೆಕ್ಟ್ಸ್ಗಳನ್ನ ನಾವು ನೆನ್ಪಿಟ್ಕೋಬೇಕು. ಇವಾಗ ಸ್ಟಾರ್ಟಿಂಗ್ ಬೇಸಿಕ್ಸಲ್ಲಿ ಬಂದವರಿಗೆ ಇಟ್ಸ್ ಅ ಲಿಟಲ್ ಬಿಟ್ ಡಿಫಿಕಲ್ಟ್. ಇವಾಗ ನಾವು ಹೋಗಿ ಇವಾಗ ಫಸ್ಟ್ ಇಯರ್ ನಾವು ಎಲ್ಲಾದರೂ ಜಾಯ್ನ್ ಆಗ್ತೀವಿ ಅಂತ ಹೇಳಿದರೆ UPSCಗೆ, ನಾವು ಫಸ್ಟ್ ಇಯರಲ್ಲೇ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋದು ವಿ ಶುಡ್ ಬಿ ದೇರ್. ನಮಗೆ ಅದು ಸೆಲ್ಫ್ ಇರಬೇಕು, ನಾವು ಮಾಡ್ತೀವಿ ಅಂತ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಇವಾಗ ನಾವು ಬಂದಿರೋ ಬ್ರಾಂಚೆಲ್ಲ ಚೇಂಜ್ ಇರತ್ತೆ. ಸೊ ನಾವು ಸಿಲೆಬಸ್ನ ತಿಳ್ಕೊಳ್ಳೋಕ್ಕೇ ವಿ ನೀಡ್ ಟೈಮ್, ಬಿಕಾಸ್ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. UPSC ಅನ್ನೋದು ಚಿಕ್ಕ ಪುಟ್ಟ ಇವಾಗ ನಾವು ಹೆಂಗೆ ಒಂದು ಡಿಗ್ರಿ ಮಾಡಿರ್ತೀವಿ, ಇವಾಗ ಒಂದೊಂದು ಸಪ್ರೇಟ್ ಇರೋದನ್ನು ನಾವು ಕಂಬೈನ್ಡ್ಲಿ ವಿ ವಿಲ್ ರೀಡ್ ದೇರ್. ಸೊ ನಾವು ಇವಾಗ ಒಂದು ಮ್ಯಾನೇಜ್ಮೆಂಟ್ನ ನಾವು ಕಂಟ್ರೋಲಲ್ಲಿ ತೊಗೋಬೇಕು ಅಂತಂದರೆ ವಿ ಶುಡ್ ಬಿ ಹ್ಯಾವಿಂಗ್ ಆಲ್ ದ ನಾಲೆಡ್ಜ್ ಆಫ್ ಇಟ್. ಸೊ ನಾವು ಅದಕ್ಕೆ ಎಲ್ಲ ಥರ ಪ್ರಿಪೇರ್ ಆಗಿರಬೇಕು. ವಿ ಶುಡ್ ಬಿ ಎಮೋಷ್ನಲಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್. ವಿ ಶುಡ್ ಅವಾಯ್ಡ್ ಎವ್ರಿಥಿಂಗ್. ನಾವು ಹಂಗಂತ ಹೇಳಿ ನೀವು ಎಲ್ಲ ಎಂಜಾಯ್ಮೆಂಟ್ನ ನಿಲ್ಲಿಸಿ ಅಂತ ಹೇಳಲ್ಲ. ವಿತಿನ್ ದ್ಯಾಟ್ ಆಲ್ಸೋ ಯು ಶುಡ್ ರೀಡ್ ಎವ್ರಿಥಿಂಗ್. ಬೇಸಿಕಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ ಹೇಳಿದರೆ, ಇವಾಗ ನಾವು ಬೆಳಗ್ಗೆಯಿಂದ ಎದ್ದು ರಾತ್ರಿ 12-1 ತನಕ ನಾನು ಕಂಟಿನ್ಯೂಸ್ ಆಗಿ ಓದ್ತೀನಿ ಅನ್ನೋದು ಅಲ್ಲ. ಬಟ್ ನಾವು ಲಿಮಿಟೆಡ್ ಟೈಮಲ್ಲೇ ಓದಿದ್ರೂ ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮೇನ್ ಆಗುತ್ತೆ. ಇವಾಗ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸಲ್ಲಿ ಇರ್ತೀರ, ಕ್ಲಾಸಲ್ಲಿ ಕೇಳಿ ನೀವು ಹೋಗಿ ನಾನು ಇವತ್ತಿಂದ ಇಷ್ಟು ಸಬ್ಜೆಕ್ಟ್ಸ್ನ ಮುಗಿಸ್ತೀನಿ ಅಂತ ನೀವು ಹಾಕ್ಕೊಂಡಿರ್ತೀರ. ಬರೀ ಓದೋದು ಮಾತ್ರ ಅಲ್ಲ, ನೀವು ಏನು ಓದಿದ್ದೀರಾ ಅದನ್ನು ನಿಮ್ಗೆ ತಲೆಗೆ ಹೋಗಿರಬೇಕು. ಇಫ್ ಇನ್ ಕೇಸ್ ನೀವು ನೆಕ್ಸ್ಟ್ ಡೇ ಅದನ್ನು ರಿಪೀಟ್ ಮಾಡಿ ನೋಡಿದ್ರು, ಯು ಪೀಪಲ್ ಶುಡ್ ರಿಮೆಂಬರ್ ಆಲ್ ದ ಥಿಂಗ್ಸ್. ಇವಾಗ ಕ್ಲಾಸಲ್ಲಿ ಏನು ಮಾಡಿದ್ದಾರೆ, ಅವರು ಯಾವ ಥರ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದಾರೆ, ಯಾವ ಥರ ಲಾಜಿಕ್ಸ್ ಅಪ್ಲೈ ಮಾಡಿದ್ದಾರೆ, ಅದೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಯು ಶುಡ್ ಡೂ ಬೈ ಹ್ಯಾಟಿಂಗ್ ದ ಥಿಂಗ್ಸ್. ಇದು ನಾವು ಡೇ ಟು ಡೇ ಲೈಫಲ್ಲಿ ನಾವು ಏನೇನು ಆಗ್ತಾ ಇದೆ ಅದನ್ನು ನಾವು ಮಾಡಬೇಕಾಗಿರೋದು. ನಾವು ಇವಾಗ ಎಲ್ಲೋ ಒಂದು ಕಡೆ ಹೋಗ್ತೀವಿ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇವಾಗ ಒಬ್ಬರು ಬಂದು ಸಜೆಷನ್ಸ್ ಕೇಳ್ತಾರೆ ನಮ್ಮ ಹತ್ರ, ಹಿಂಗಾಗಿದೆ ನಮ್ಗೆ ಏನು ಮಾಡಬೇಕು ಅಂತ. ಸೊ ನೀವು ಇವಾಗ ಬೈ ಹ್ಯಾಟ್ ಹೊಡೆದಿದ್ರೆ ಏನು ಹೇಳೋಕ್ಕಾಗತ್ತೆ? ಏನೂ ಹೇಳೋಕ್ಕಾಗಲ್ಲ. ವಿ ಶುಡ್ ಥಿಂಕ್ ಫ್ರಮ್ ಅವರ್ ಮೈಂಡ್. ಸೊ ಅದಕ್ಕೆ ನಾವು ಎಲ್ಲ ಥರನೂ ಪ್ರಿಪೇರ್ ಆಗಿರಬೇಕು. ಸೊ ಇದೆಲ್ಲದಕ್ಕೂ ನೀವು ಫಸ್ಟು ಟೈಮ್ ಮ್ಯಾನೇಜ್ಮೆಂಟ್ನ ಸರಿ ಮಾಡ್ಕೋಬೇಕು. ಇವಾಗ ನಾವು ಸ್ಟ್ರೆಸ್ ತೊಗೋಬಾರ್ದು. ಇವಾಗ ನಾನು ಈ ಸಲನೇ ಮಾಡಬೇಕು, ಇದೇ ಆಗಬೇಕು ಇರಬೇಕು, ನಾವು ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಆದರೆ ನಾವು ಇಂಥ ಟೈಮಲ್ಲಿ ಏನನ್ನ ಮಾಡಿದರೆ ನಾವು ಕರೆಕ್ಟಾಗಿ ಪ್ರಾಪರಾಗಿ ಹೋಗುತ್ತೆ. ಅದನ್ನೆಲ್ಲ ಈಗ ನಾನು ಓದೋ ರೀತಿಯೇ ಬೇರೆ ಇರುತ್ತೆ, ನೀವು ಓದೋ ರೀತಿಯೇ ಬೇರೆ ಇರುತ್ತೆ, ಇವ್ರು ಓದೋ ರೀತಿಯೇ ಬೇರೆ ಇರುತ್ತೆ. ಸೊ ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ಸೊ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾವು ಯಾವ ಟೈಮಲ್ಲಿ ಯಾವ ಥರ ಓದಿದರೆ ನಮಗೆ ತಲೆಗೆ ಹೋಗುತ್ತೆ, ನಾವು ಏನೇನು ಓದಬೇಕು ಅದೆಲ್ಲದು ಇಟ್ಕೋಬೇಕು. ಇವಾಗ ಆಲ್ರೆಡಿ ಇವ್ರು ಹೇಳಿರೋ ಥರ ಲಾಜಿಕ್ಸ್ ನಿಮಗೆ ಕ್ವೆಶ್ಚನ್ ಪೇಪರ್ಸ್ ಎಲ್ಲನೂ ಮಾಡಿರ್ತಾರೆ ಅಲ್ಲ. ಇವಾಗ ನೀವು ಬೇರೆ ಕಡೆ ಎಲ್ಲೋ ಹೋದ್ರೂ
ಅವ್ರು ಫಸ್ಟ್ ನಿಮಗೆ ಬ್ರೀಫಾಗಿ ಹೇಳ್ತಾರೆ ಏನೇನಿದೆ ಅಂತ ಎಲ್ಲ ಹೇಳ್ತಾರೆ ಅವರು. ಇವಾಗ ನನಗೆ ಗೊತ್ತಿರೋ ಪ್ರಕಾರ ಆ್ಯಸ್ ಅ ಮ್ಯಾನ್ UPSC ಆಸ್ಪಿರೆಂಟ್ ಆ್ಯಂಡ್ ಮ್ಯಾನ್ UPSC ಸ್ಟೂಡೆಂಟ್, ಇವಾಗ ನಮ್ಗೆ ಏನಾಗಿದೆ ಅಂತ ಹೇಳಿದರೆ, ಐ ವಾಸ್ ಸ್ಟಾರ್ಟೆಡ್ ಮೈ ಸೆಲ್ಫ್ ಸ್ಟಡಿ ಇನ್ 2020. ಸೊ ನಾನು ಆವಾಗ ಸ್ಟಾರ್ಟ್ ಮಾಡಿ ಐ ಟುಕ್ 2 years ಟು ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ವಿತೌಟ್ ಎನಿ ಹೆಲ್ಪ್. ಅದಾದಮೇಲೆ ನನಗೆ ಗೊತ್ತಾಯಿತು ನಾನು ಇದೇ ಥರ ಮಾಡಿದರೆ ನನಗೆ ಆಗಲ್ಲ ಅಂತ. ಯಾಕಂದರೆ ಇಟ್ಸ್ ಅ ವಾಸ್ಟ್ ಸಿಲೆಬಸ್. ನಮ್ಮ ಥರನೇ ಎಷ್ಟೋ ಲಕ್ಷ ಜನ ಬರೀತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಮೆಂಟಾಲಿಟಿ ಆ್ಯಂಡ್ ಎಬಿಲಿಟಿ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಅವರ್ಸ್. ನಾವು ಏನು ಅನ್ಕೋತೀವಿ, ನಾವೇ ಸೆಲ್ಫ್ ಸ್ಟಡಿ ಮಾಡುವಾಗ ವಿಲ್ ಥಿಂಕ್, ನಾನು ಈಗ ಓದಿರೋದು ಇನ್ನೊಂದು ನೆಕ್ಸ್ಟ್ ಸೆಕೆಂಡಲ್ಲಿ ನೆನಪಾದರೆ ವಿ ವಿಲ್ ಥಿಂಕ್ ನಮ್ಗೆ ಗೊತ್ತಿದೆ ಎಲ್ಲ ಅಂತ ತಿಳ್ಕೊತೀವಿ. ಬಟ್ ಇಟ್ಸ್ ಅ ರಾಂಗ್ ಥಿಂಗ್. ನಾವು ಇಟ್ಸ್ ಅ ವಾಸ್ಟ್ ಓಷನ್. ನಮಗದ್ರಲ್ಲಿ ಆ ಡ್ರಾಪ್ ಅಷ್ಟೇ ಗೊತ್ತಿರೋದು. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಥಿಂಗ್ಸ್. ಸೊ ಆವಾಗಲೇ ನಮಗೆಲ್ಲ ಗೊತ್ತಾಗೋದು. ಸೊ ಇವಾಗ ನೀವು ಇಲ್ಲಿ ಇದ್ದೀರಾ, ಓದ್ತಾ ಇದ್ದೀರಾ, ಇವರು ಸರ್ ಮಧುನಂದನ್ ಅವರು ಚೆನ್ನಾಗೆಲ್ಲ ಮಾಡಿಕೊಡ್ತಿದ್ದಾರೆ. ಬಿಕಾಸ್ ಹಿ ಹ್ಯಾಸ್ ಗೈಡೆಡ್ ಮೀ ಆಲ್ಸೋ. ನಾನು ಲಾಸ್ಟ್ ಇಯರ್ GS 1 and 2 ಅಲ್ಲಿ ಐ ಡಿಡ್ಂಟ್ ಕ್ಲಿಯರ್, ಬಟ್ ಐ ಹ್ಯಾವ್ ಮೇಡ್ ಅಪ್ ಟು ದ ಮಾರ್ಕ್. That was my first attempt. Last attempt I was not able to clear, but I was good to go. And I will be attending, this is my second attempt now. I'm still studying and I have his notes and all. I have his wordings. ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ನನಗೆ ಗೊತ್ತಿದೆ, ತಲೆಯಲ್ಲಿದೆ. ಆ್ಯಂಡ್ ದೆನ್ ಅವರು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ನಾವು ಆ ಕ್ವೆಶನ್ಸ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವ ಥರ ಇದೆ, ಅವ್ರು ಯಾವ ಥರ ಕೇಳ್ತಾ ಇದ್ದಾರೆ, ನಾವು ಏನು ತೊಗೊಂಡು ನಮಗೆ ಅಲ್ಲಿ ಅಪ್ಲೈ ಮಾಡೋಕ್ಕೆ ಏನಿದೆ ಅದನ್ನು ನಾವು ಫಸ್ಟ್ ಕ್ವೆಶನ್ಸ್ನ ಅರ್ಥ ಮಾಡ್ಕೋಬೇಕು. ನಾವು ಜಸ್ಟ್ ಲೈಕ್ ನಾವು ನಾರ್ಮಲ್ ಥಿಯರಿ ಓದ್ದಂಗೆ ಯಾವತ್ತೂ ಓದಬಾರ್ದು. ಸೊ ಇವಾಗ ಮೋಟಿವೇಶನ್ ಅಂತ ಏನಿಲ್ಲ. ಇವಾಗ ಏನು ಗೊತ್ತಾ, ಇವಾಗ ನಾವು ಮೋಟಿವೇಶನ್ ಅಂತಂದರೆ, ಈಗ ನಾನು ಮೋಟಿವೇಶನ್ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನೊಬ್ಬರು ಬಂದು ಇನ್ನೊಂದು ದಿನ ಹೇಳ್ತಾರೆ. ಸೊ ನಿಮಗೆ ಆ ಟೈಮಲ್ಲಿ, ಸ್ಪೆಸಿಫಿಕ್ ಟೈಮಲ್ಲಿ ಯು ಪೀಪಲ್ ವಿಲ್ ಗೆಟ್ ಮೋಟಿವೇಟೆಡ್, ದಟ್ಸ್ ಆಲ್. ಅದಾದಮೇಲೆ ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು 2 days or 3 days, ಮ್ಯಾಕ್ಸಿಮಮ್ ಟು 3 days. ಅದಾದಮೇಲೆ ಯು ಪೀಪಲ್ ಹ್ಯಾವ್ ಟು ಗೆಟ್ ಸೆಲ್ಫ್ ಮೋಟಿವೇಟೆಡ್. ನೀವೇ ತೊಗೋಬೇಕು. ಇವಾಗ ನೀವು ಇಲ್ಲೇನಕ್ಕೆ ಬಂದಿದ್ದೀರಾ, ಯು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಮೈಂಡ್, ಐ ಹ್ಯಾವ್ ಟು ಡೂ ದಿಸ್ ಅಂತ. ಸೊ ಯು ಪೀಪಲ್ ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಓದಿರ್ತೀರ, ಓಕೆ ನಿಮಗೆ ಮೈಂಡ್ ಒಂಥರ ಅನಿಸ್ತಿರುತ್ತೆ, ಜಸ್ಟ್ ಟೇಕ್ ಎ ಬ್ರೇಕ್ ಆ್ಯಂಡ್ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರೆಶ್. ಯು ಶುಡ್ ನಾಟ್ ಥಿಂಕ್ ನೆಗೆಟಿವ್ಲಿ, ನಂಗೆ ಆಗುತ್ತಾ ಇಲ್ವಾ, ನನಗೆ ಬೇಡ, ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಅವ್ರು ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಇವ್ರು ಯಾರೋ ಇದು ಮಾಡ್ತಾ ಇದ್ದಾರೆ, ಅದೆಲ್ಲ ಯು ಶುಡ್ ನಾಟ್ ಟೇಕ್ ಇಟ್ ಟು ದ ಮೈಂಡ್. ಫಸ್ಟ್ ಏನಂತ ಅಂದರೆ, ನೀವೇನು ಮಾಡ್ತಾಯಿದ್ರೆ ಯು ಶುಡ್ ಬಿ ಫೋಕಸ್ಡ್ ಆನ್ ದ್ಯಾಟ್. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್, ಸೆಲ್ಫ್ ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್. ನಾವು ಯಾರೇ ಎಷ್ಟೇ ಜನ ಮೋಟಿವೇಶನ್ ಕೊಟ್ಟರು, ಇಟ್ಸ್ ಆಫ್ ಲಿಮಿಟೆಡ್ ಟೈಮ್ ಅಷ್ಟೇ. ಸೆಲ್ಫ್ ಮೋಟಿವೇಶನ್ ಎಷ್ಟಿರುತ್ತೆ ಅದು ನಿಮಗೆ ಬಂದಿದ್ದು. ನೀವು ಸೆಲ್ಫ್ ಮೋಟಿವೇಶನ್ ನೀವೇ ಎಷ್ಟು ದಿನ ಯು ವಿಲ್ ಪುಷ್ ಯುವರ್ ಸೆಲ್ಫ್ ಇರುತ್ತಲ್ಲ, ಅದೇ ನಿಮಗೆ ಅಪ್ ಟು ದ ಲಾಂಗ್ ಟರ್ಮ್ ತೊಗೊಂಡೋಗೋಕ್ಕೆ ಸಾಧ್ಯ. ಇವಾಗ ನೀವು UPSC ಕ್ಲಿಯರ್ ಮಾಡಿ ಆ್ಯಸ್ ಎ ಡಿಸ್ಟ್ರಿಕ್ಟ್ DM ಆಗಿ ನಿಮಗೆ ಎಲ್ಲಾದರೂ ಅಲಾಟ್ ಮಾಡಿದ್ರೆ, ಯು ಪೀಪಲ್ ಶುಡ್ ಪುಷ್ ಯುವರ್ ಸೆಲ್ಫ್. ನೀವೆಲ್ಲನೂ ನಿಮ್ಮ ಪರ್ಸ್ನಲ್ ಲೈಫ್ನ ಸಪ್ರೇಟಾಗಿಟ್ಟು ಯು ಶುಡ್ ಮೂವ್ ಅಲ್ವಾ. ಸೊ ಅದೇ ಥರ ಇವಾಗಲಿಂದನೇ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಸೊ ಚೆನ್ನಾಗಿ ಓದಿ ಎವ್ರಿವನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈಗ UPSC ಸ್ಟೂಡೆಂಟ್ಸ್ಗೆ ಈಗೊಂದು ಮಾಹಿತಿ ಇಂಪಾರ್ಟೆಂಟ್ ಆಗಿತ್ತು. ಜಗ್ಬ ಅನ್ನೋದು ಒಂದು ರೀತಿಯಲ್ಲಿರೋದಿಲ್ಲ, ಇಟ್ಟಿಗೆ ಒನ್ ಬಾರ್ನ್ ಆಫ್ ಡಿಫ್ರೆಂಟ್ ಗೇಮ್ ಅಂತ. ನಿಮಗೆ ಗೊತ್ತಿದೆ, ಈಗ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಎಕ್ಸ್ಪರ್ಟೈಸ್ ಆಗಿರಬೇಕು. ಯಾವ ರೀತಿ ಎಕ್ಸ್ಪರ್ಟೈಸ್ ಆಗಿರಬೇಕು ಅನ್ನುವಂಥದ್ದು ಮೊದಲೇ ಗೊತ್ತಿದ್ದರೆ ಹೀಗೆ ಬೆಟರ್ ಎ ಸ್ವಿಮ್ಮರ್ ದ್ಯಾನ್ ದಿ ಲರ್ನರ್ ಆಗ್ತಿತ್ತು ಅವಾಗ. ಸೊ ಈ ಕಾನ್ಸೆಪ್ಟನ್ನು ನೀವು ನೋಡಿದಾಗ, ಬಿಫೋರ್ ಯು ಗೆಟ್ ಟು ದಿ ಜಂಪ್ ಆಫ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಯು ಹ್ಯಾವ್ ಟು ನೋ ಎವ್ರಿಥಿಂಗ್ ವಿಚ್ ಈಸ್ ಪ್ರಾಬಬಲಿ ಇಟ್ ಕ್ಯಾನ್ ಬಿ. ಆವಾಗೇನಾಗುತ್ತೆ, ನಿಮ್ಮ ಒಂದು ಧೈರ್ಯ ಅಥವಾ ನಿಮ್ಮ ಒಂದು ಓದು ಒಂದೇ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗುತ್ತೆ. ಸೊ ಅನುಷಾ ಮಂಜುನಾಥ್ ನನ್ನ ಕ್ಲಾಸ್ಮೇಟ್, ನನ್ನ ಫ್ರೆಂಡ್, ಮತ್ತು ನಾವಿಬ್ಬರು ಒಟ್ಟಿಗೆ ಓದಿದ್ದೇವೆ IEM ಅಲ್ಲಿ, ಅದು ಒಂದು ಭಾಗ. ಮತ್ತು ಅವರ ಎನರ್ಜೈಸ್ಡ್ ರೀಡಿಂಗ್ ಏನಿದೆ, ಶಿ ಈಸ್ ವೆರಿ ಓಕೆ ಆ್ಯಂಡ್ ವೆರಿ ಹ್ಯಾಪಿ ವಿತ್ ದಿ ಬುಕ್ಸ್. ಸೊ ಬುಕ್ ರೀಡಿಂಗ್ ಅಂದರೆ ಭಾರಿ ಇಷ್ಟ ಅವರಿಗೆ. ಸೊ ಈಗೆಲ್ಲ ಒಂದು ಹಾಬಿ, ಯಾವ ಹಾಬಿ ನಮ್ಮದಾಗಿರುತ್ತದೆ ಅದೇ ನಮ್ಮನ್ನು ತೊಗೊಂಡು ಹೋಗುತ್ತೆ ಜೀವನಕ್ಕೆ ಅಂತ. ಸೊ ಅದಕ್ಕೆ ಒಂದು ರೋಲ್ ಮಾಡೆಲ್ ಕೂಡ ನೀವು.
ಸೊ UPSC ಎಲ್ಲ ಅವರು ಕೂಡ ಶಿ ಕುಡ್ ಈವನ್ ರೀಚ್ ಮೇನ್ ಕಾನ್ಸು ಸೊ ಈವನ್ ಇಂಟರ್ವ್ಯೂ ಇಟ್ ಇಸ್ ಪಾಸಿಬಲ್ ನಾವು ಸೊ ಹೋಪ್ಫುಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ so much for this Yeah. great